ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಏನು ಈ ವಾರ ರಾಜ್ಯದಲ್ಲಿ ಬಹುಚರ್ಚಿತ ವಿಷಯ? ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪು ಕೊಡ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಒಂದು ಮರ್ಡರ್ ಕೇಸ್ನಲ್ಲಿ 17 ಜನರಿಗೆ ಶಿಕ್ಷೆ ವಿಧಿಸಿದರು. ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನುವ ಆರ್ಗ್ಯುಮೆಂಟ್ ಈಗ ನಡೀತಾ ಇದೆ. ಬಹುಶಃ ನಮ್ಮ ರೆಕಾರ್ಡಿಂಗ್ ಮುಗಿಯುವಷ್ಟರಲ್ಲಿ ಪ್ರಮಾಣವು ಗೊತ್ತಾಗುತ್ತೆ. ಇದರಲ್ಲಿ ಏನು ವಿಶೇಷ ಏನು ಅಂದರೆ, ಶಿಕ್ಷೆಗೊಳಪಟ್ಟ ವ್ಯಕ್ತಿ ಒಬ್ಬ ಪ್ರಭಾವಿ ರಾಜಕಾರಣಿ, ಸಿಟ್ಟಿಂಗ್ MLA, ಮಾಜಿ ಸಚಿವ. ಈ ಪ್ರಕರಣದ ಒಂದು ವಿಶೇಷತೆ ಏನು ಅಂದರೆ, ವ್ಯವಸ್ಥೆಯ ಮೇಲೆ ಜನರ ನಂಬಿಕೆ ಸಂಪೂರ್ಣವಾಗಿ ಹೊರಟು ಹೋಗುವಂತೆ ಮಾಡಿದ್ದು ಇದೇ ಕೇಸು. ಆ ನಂಬಿಕೆ ಮತ್ತೆ ಎಸ್ಟಾಬ್ಲಿಷ್ ಆಗುವಂತೆ ಮಾಡಿದ್ದು ಇದೇ ಕೇಸು. 10 ವರ್ಷಗಳ ಹಿಂದೆ ನಡೆದ ಕೊಲೆ ಪ್ರಕರಣದಲ್ಲಿ ಜಡ್ಜ್ಮೆಂಟ್ ಬಂದಿದೆ. ಇದು ಸಣ್ಣ ಹೋರಾಟ ಅಲ್ಲ. ಒಬ್ಬ ಹಣಬಲ, ತೋಳ್ಬಲ, ಅಧಿಕಾರ ಬಲ ಇರುವ ವ್ಯಕ್ತಿಯ ವಿರುದ್ಧದ ಹೋರಾಟ ಅಂದರೆ ಏನು? ಸವಾಲುಗಳೇನು? ಬೆದರಿಕೆಗಳಿರ್ತವ, ಆಮಿಷಗಳಿರ್ತವ. ಅಂತಿಮವಾಗಿ ಜಡ್ಜ್ಮೆಂಟ್ ಬಂದ ನಂತರ ಆಗುವ ಫೀಲಿಂಗ್ ಏನು? ಈ ವಿಷಯದ ಬಗ್ಗೆ ಮಾತನಾಡಬೇಕಾಗಿದೆ. ಈ ಪ್ರಕರಣದಲ್ಲಿ ನಿರಂತರವಾಗಿ ಹೋರಾಡಿದ ಸಾಮಾಜಿಕ ಕಾರ್ಯಕರ್ತ, ಮಾಜಿ ಪೊಲೀಸ್ ಪೇದೆ ಬಸವರಾಜ್ ಕೊರವಾರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕೊರವಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅವ್ರನ್ನ ಪ್ರಶ್ನಿಸುವುದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಕೊರವಾರ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದಗಳು. ಯಾಕೆ ಈ ಕೇಸ್ ಮುಖ್ಯ? 9 ವರ್ಷ ನಿಮ್ಮ ಜೀವನವನ್ನು ಇದಕ್ಕೋಸ್ಕರ ತೇಯಿದ್ರಿ. ಯಾಕೆ 9.5 ವರ್ಷ? ಧಾರವಾಡ ವಿದ್ಯಾಕಾಶಿ, ಧಾರವಾಡ ಕವಿಗಳ ನಾಡು, ಸಾಹಿತಿಗಳ ಬೀಡದು. ಧಾರವಾಡದಲ್ಲಿ ಈ ಮಾಳಮಡ್ಡಿ ಸಾಧನಕೆರೆಯಲ್ಲಿ ನಿಂತ್ಕೊಂಡು ಕಲ್ಲು ಒಗೆದ್ರೆ ಯಾವ್ದಾರೊಬ್ಬ ಸಾಹಿತಿ ಅಥವಾ ಕವಿ ಮನೆ ಮೇಲೆ ಬೀಳುತ್ತಂತೇಳಿ ಒಂದು ಮಾತು. ಹೌದು. ಇವತ್ತು ಅಂದಿನ ಪರಿಸ್ಥಿತಿ 2015, 16, 17, 18ರ ಆರಂಭದವರೆಗೂ ಧಾರವಾಡದಲ್ಲಿ ಸುಮಾರು 2 ವರ್ಷ 8 ತಿಂಗಳು ಅಥವಾ 10 ತಿಂಗಳಲ್ಲಿ ಧಾರವಾಡ ಮತ್ತು ಧಾರವಾಡ ಜಿಲ್ಲೆಯಲ್ಲಿ, ಅಂದರೆ ಹುಬ್ಬಳ್ಳಿಯನ್ನು ಸೇರಿದ ಹಾಗೆ ಧಾರವಾಡ ಜಿಲ್ಲೆಯಲ್ಲಿ 80ಕ್ಕೂ ಅಧಿಕ ಕೊಲೆಗಳು ನಡೆದವು. ಸೊ ಆ ಕೊಲೆಗಳಲ್ಲಿ ಪಾಲ್ಗೊಂಡಂಥ ಆರೋಪಿತರೇನೇ ಇರ್ತಿದ್ರು, ಅವರು ಯಾರೆಲ್ಲ ಒಬ್ಬರ ರಾಜಕಾರಣಿ ಹಿಂದೆನೇ ಕಾಣ್ತಾ ಇದ್ರು. ಸೊ ಈ ಕೊಲೆ ನಡೆದಾಗ 2016 ಜೂನ್ 15 ಯೋಗೇಶ್ ಗೌಡರ ಕೊಲೆ ನಡೀತು. ನವೆಂಬರಲ್ಲಿ ಈ ಕೊಲೆ ಪ್ರಕರಣದ ಬಗ್ಗೆ ನಾನು ಅದೇ ನೌಕರಿಯಿಂದ ಹೊರಗಡೆ ಬಂದಿದ್ದರಿಂದ ಆವಾಗ ಈ ಕೊಲೆ ಪ್ರಕರಣದ ಬಗ್ಗೆ ನಾನು ಏನಾದರೂ ಮಾಡಬೇಕಲ್ಲ. ಒಬ್ಬ ಜನಪ್ರತಿನಿಧಿ, ಜಿಲ್ಲಾ ಪಂಚಾಯಿತಿ ಸದಸ್ಯ, ಒಬ್ಬ ಜನಪ್ರತಿನಿಧಿಯೇ ಸೇಫ್ ಇಲ್ಲ ಅಂತ ಆದಮೇಲೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ನನಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು ಸರ್. ಅದಕ್ಕೆ ನಾನು ಧಾರವಾಡ ಉಳಿವಿಗಾಗಿ ಧಾರವಾಡದಲ್ಲಿ ಅಂದಿನ ಪರಿಸ್ಥಿತಿಗಳ ಮೇಲೆ ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಈ ಹೋರಾಟದಲ್ಲಿ ಭಾಗಿಯಾದೆ. ನೀವು BJPನ ಸರ್? ನಾನು BJP ನಾಯಕ ಕೊಲೆಯಾಗಿತ್ತು, ಕಾಂಗ್ರೆಸ್ ನಾಯಕನ ಮೇಲೆ ಆರೋಪ ಇತ್ತು ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟ್ ಬಂತಾ ಇದರಲ್ಲಿ? ಸರ್ ಹಾಗೇನಿಲ್ಲ. BJP, ಕಾಂಗ್ರೆಸ್ಸು ಅಥವಾ JDS ಅಂತಲ್ಲ. ಒಬ್ಬ ನೋಡ್ರಿ, ಯಾರದೇ ಕೊಲೆ ಆಗಿದೆ ಅಂತ ಕೇಳಿದ್ರೆ ಎಲ್ಲರದ್ದು ಜೀವನಾನೇ. ಈಗ ಸತ್ತಂತವನು ಯಾವ ಪಕ್ಷದಲ್ಲಿದ್ದ ಅದು ಮುಖ್ಯ ಅಲ್ಲ, ಯಾವ ಕಾರಣಕ್ಕಾಗಿ ಕೊಲೆ ಆಯಿತು ಅನ್ನೋದು ಬಹಳ ಮುಖ್ಯ ಸರ್. ಸೊ ಆ ಕೊಲೆ ನಡೆದಾಗ ಎಲ್ಲರೂ ಧ್ವನಿ ಎತ್ತಿದ್ರು. BJP ಕಾರ್ಯಕರ್ತರು ಇರ್ಬೋದು, BJP ನಾಯಕರಿರ್ಬೋದು, ಬೀದಿಗಿಳಿದು ಹೋರಾಟ ಮಾಡಿದರು ಅವಾಗ. ಸೊ ನಾವು ಕೂಡ ನಮ್ಮ ವಕೀಲರ ಸಂಗಡ ಸೇರಿ ಮಲ್ಲಮ್ಮ ಯೋಗೇಶ್ ಗೌಡರು ಆರಂಭದಲ್ಲಿ ಬಂದರು. ಎಲ್ಲ ಕೊಲೆಯಾದ ಯೋಗೇಶ್ ಗೌಡರ ಹೆಂಡತಿ ಪತ್ನಿ ಅವರು ಸಹ ಪೊಲೀಸ್ ಕಮಿಷನರ್ಗೆ ಮನವಿ ಕೊಡೋದಾಯಿತು, ಇದನ್ನು ಮರು ತನಿಖೆ ಮಾಡಿರಿ ಅಂತ ಮನವಿ ಕೊಡುವಂಥದ್ದಾಗಲಿ, ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕೋದಾಗಲಿ ಎಲ್ಲವೂ ನಡೀತು. ನಾವೆಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡ್ವಿ.
ತದನಂತರ ಕೋರ್ಟ್ಗೆಲ್ಲ ಹೋದಾಗ ಏನು ಇದರಲ್ಲಿ ಏರುಪೇರುಗಳು ನಡೆದವಲ್ಲ, ಸೊ ಅವಾಗ ನಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಇದರಲ್ಲಿ ಯಾವ ವ್ಯಕ್ತಿಯ ಮೇಲೆ ಆರೋಪಗಳು ಮಾಡ್ತಾ ಇದ್ದಾರಲ್ಲ ಆ ವ್ಯಕ್ತಿಯ ಕೈವಾಡ ಇದೆ ಅಂತೇಳಿ ಬಲವಾಗಿ ನನಗೆ ಅನಿಸ್ತು. ಸೊ ಅವಾಗ BJP, ಕಾಂಗ್ರೆಸ್ಸು, JDS, ಆಮ್ ಆದ್ಮಿ ಪಕ್ಷ ಅಂತ ನೋಡಲಿಲ್ಲ ಸರ್. ಕೊಲೆ ಆದವನ ಕುಟುಂಬಕ್ಕೆ ಅವರ ತಾಯಿಗೆ ನ್ಯಾಯ ಸಿಗಬೇಕು. ಯಾಕಂತ ಕೇಳಿದ್ರೆ ಆ ಮೊದಲನೇ ಬಾರಿಗೆ ಅವರ ತಾಯಿಯನ್ನು ಭೇಟಿ ಮಾಡಿದಾಗ, ಗುರುನಾಥ ಗೌಡರು ನನ್ನ ಕರೆಸಿ ಭೇಟಿ ಮಾಡಿದಾಗ ಆ ತಾಯಿ ಕಣ್ಣಲ್ಲಿದ್ದಂಥ ನೀರು, ಆ ತಾಯಿ ನನ್ನ ಕೈ ಹಿಡಿದು ಈಗಲೂ ಕೂಡ ಅದು ನೆನಪಿಗೆ ಬರುತ್ತೆ ನನಗೆ. ಆ ತಾಯಿ ಹೇಳಿದ್ಲು, 2 ಮಕ್ಕಳನ್ನು ಕಳ್ಕೊಂಡೇನಪ್ಪ ನಾನು, ಅಟ್ಲೀಸ್ಟ್ ಈ ಮಗಗರ ನ್ಯಾಯ ಸಿಗಲಿ ಅಂತೇಳಿ. ಸೊ ಅದು ನನ್ನ ಕಣ್ಣು ಮುಂದೆ ಬರ್ತಾ ಇತ್ತು ಸರ್. ಹಾಗಾಗಿ ಯೋಗೇಶ್ ಗೌಡರು ಬರೀ BJP ಪಕ್ಷದ ಕಾರ್ಯಕರ್ತ ಅಂತಲ್ಲ ಸರ್, ಯೋಗೇಶ್ ಗೌಡರ ಕೊಲೆಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡಿದ್ರು. ಈ ಕೊಲೆಯಲ್ಲಿ ವಿನಯ್ ಕುಲಕರ್ಣಿ ಕೈವಾಡ ಇದೆ ಅಂತ ಇಡೀ ಊರು ಮಾತಾಡ್ಕತ್ತಿತ್ತು. ಹೌದು ಹೌದು. ಬಟ್ ಮೇಲ್ನೋಟಕ್ಕೆ ಕೇಸ್ ಪರ್ಫೆಕ್ಟ್ ಇತ್ತು ಸರ್. ಹೌದು. ಒಂದು ರಿಯಲ್ ಎಸ್ಟೇಟ್ ಪ್ರಕರಣಕ್ಕಾಗಿ ನಾವು ಮರ್ಡರ್ ಮಾಡಿದ್ವಿ ಯೋಗೇಶ್ ಗೌಡನ್ನ ಅಂಥೇಳಿ 6 ಜನ ಹೋಗಿ ಸರೆಂಡರ್ ಆಗಿದ್ರು, ವೆಪನ್ಸ್ ತಗೊಂಡೋಗಿ ಕೊಟ್ಟಿದ್ರು. ಅಲ್ಲಿ ರಿಯಲ್ ಎಸ್ಟೇಟ್ ಕೇಸು ಇತ್ತೊಂದು, ಏನೋ ಗಲಾಟೆ ಇತ್ತಲ್ಲ ಒಂದೇನೋ ಅವರು ಇವ್ರಿಗೂ ಮಧ್ಯದಲ್ಲಿ. ಇಲ್ಲ ಅಲ್ಲಿ ಯಾವುದು ಗಲಾಟೆ ಇರಲಿಲ್ಲ ಸರ್. ಅದು ಯಾವ ಭೂಮಿಯ ವ್ಯಾಜ್ಯ ಇದೆ ಅಂತ ಹೇಳಿ ಇವರು ಸೃಷ್ಟಿ ಮಾಡಿದ್ರು, ಅದು ಭೂಮಿ ನಾಗೇಂದ್ರ ತೋಡ್ಕರ್ ಮತ್ತು ಅವರ ಸಹೋದರರಿಗೆ ಸೇರಿದಂಥದ್ದು. ಓಕೆ. ಅದರ್ ಬಾರ್ಡರ್ ಮತ್ತು ಯೋಗೇಶ್ ಗೌಡ್ರದ್ದೇನು ಭೂಮಿ ಇದೆ ಅವೆರಡು ಬಾರ್ಡರ್ ಎಲ್ಲೂ ಟಚ್ ಆಗ್ತಿರ್ಲಿಲ್ಲ. ನಾಗೇಂದ್ರ ತೋಡ್ಕರ್ ಅವರು ಆ ಸಮಯದಲ್ಲಿ ಅದನ್ನ ಸೇಲ್ ಮಾಡಕ್ ತೆಗೆದಿದ್ರು. ಸೊ ಇವರಿಗೆ ಯೋಗೇಶ್ ಗೌಡ್ರ ಜೊತೆ ಏನಾದರೂ ಒಂದು ಜಗಳ ಇದೆ ಅಂತೇಳಿ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಏನು ಪ್ಲಾನಿಂಗ್ ನಡೀತು, ಜೂನ್ಗಿಂತ 2 ತಿಂಗಳ ಮುಂಚೆ ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ, ಅಂದ್ರೆ ಕುಡಿಯುವ ನೀರಿಗಾಗಿ ಒಂದು ಮೀಟಿಂಗ್ ಆಗುತ್ತಲ್ಲ, ಆ ಮೀಟಿಂಗಲ್ಲಿ ಏನು ಜಗಳ ಆಗುತ್ತೆ ವಿನಯ್ ಕುಲಕರ್ಣಿ ಅವ್ರಿಗೂ ಮತ್ತು ಯೋಗೇಶ್ ಗೌಡ್ರಿಗೂ, ಅದಾದಮೇಲೆ ಸೀರಿಯಸ್ ಆಗಿ ವಿನಯ್ ಕುಲಕರ್ಣಿ ತಗೋತಾನೆ ಇವ್ನು ಏನಾದರೂ ಮಾಡಲೇ ಬಿಡ್ಬೇಕಂತೇಳಿ ಅವೆಲ್ಲ ಅಂಶಗಳು ಈಗೆಲ್ಲ ಹೊರಗಡೆ ಬಂದಿದ್ದಾವೆ ಸರ್, ಕೋರ್ಟಲ್ಲೆಲ್ಲ ಬಂದಿದ್ದಾವೆ. ಬಂತು. ಸೊ ನಾಗೇಂದ್ರ ತೋಡ್ಕರ್ ಅವ್ರ ಹೊಲಕ್ಕೂ ಇದಕ್ಕೂ ಎಲ್ಲೂ ಸಂಬಂಧ ಇಲ್ಲ. ಅಂದ್ರೆ ಇಲ್ಲದೆ ಇರೋ ಜಮೀನಿನ ವ್ಯಾಜ್ಯವೊಂದನ್ನು ಹುಟ್ಟು ಹಾಕಲಾಗಿತ್ತು. ಈ ಕೊಲೆ ಮಾಡೋದಕ್ಕೋಸ್ಕರನೇ ಹುಟ್ಟು ಹಾಕ್ತಾರೆ. ವಿನಯ್ ಕುಲಕರ್ಣಿ ಕ್ಯಾರೆಕ್ಟರ್ ಹೆಂಗೆ ನೀವು ನೋಡ್ದಂಗೆ ಸರ್? ಒರಟು ಸ್ವಭಾವ. ಮೊದಲಿಂದನೂ ಸ್ಟೂಡೆಂಟ್ ಲೀಡರ್ ಇದ್ದಾಗಿಂದ ನಾವೆಲ್ಲ ನಮಗಿಂತಲೂ ಒಂದು 8-9 ವರ್ಷ ದೊಡ್ಡವರು. ಸ್ಟೂಡೆಂಟ್ ಲೀಡರ್ ಇದ್ದಾಗಿಂದನೂ ಸ್ವಲ್ಪ ಈ ಬಡದಾಟ ಇವೆಲ್ಲ ನಡೆದಿತ್ತು. ಅದು ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಸ್ವಲ್ಪ ಧಾಡಿಸಿ ಎಲ್ಲೋ ಒಂದು ಕಡೆ ಈ ಕೇಸ್, ಈ ಒಂದು ಪ್ರಕರಣದಲ್ಲಿ ಇದು ಮುಗಿಸೇ ಬಿಡಬೇಕು, ಮುಗಿಸಿ ನಾನು ಧಾರವಾಡ ಜಿಲ್ಲೆಗೆ ಒಂದು ಮೆಸೇಜ್ ಕೊಡಬೇಕು, ನನ್ನ ವಿರುದ್ಧ ಯಾರಾದರೂ ಬಂದರೆ ನಾನು ಇದಕ್ಕೂ ತಯಾರಿದ್ದೇನೆ ಅಂತೇಳಿ ಹೊರಟ್ರೋ ಏನೋ ಗೊತ್ತಿಲ್ಲ ಸರ್. ಮತ್ತು ಕ್ಯಾರೆಕ್ಟರ್ ಮಾತ್ರ ಒಂದು ಸ್ವಲ್ಪ ಧಾಡಿಸಿ ಕ್ಯಾರೆಕ್ಟರ್ ಮನುಷ್ಯನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.